ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆದಂತಹ ಒಂದು ಪ್ರಕರಣ, ಕಾಲ್ ತುಳಿತ ಪ್ರಕರಣ, ಅದಕ್ಕೆ ಸಂಬಂಧಪಟ್ಟಂತೆ ಈಗ ಆರ್ಸಿಬಿ ಮ್ಯಾನೇಜ್ಮೆಂಟ್ನ ಇಬ್ಬರು, ಡಿಎನ್ಎಯ ಇಬ್ಬರು ಅರೆಸ್ಟ್ ಆಗಿದ್ದಾರೆ. ಇತ್ತ ಬಂಧನ ಭೀತಿಯಿಂದ ಹೈಕೋರ್ಟ್ ಮೊರೆಯನ್ನು ಹೋಗಿದ್ರು ಕೆಎಸ್ಸಿಎ ಸಿಬ್ಬಂದಿ, ಅವರಿಗೆ ಹೈಕೋರ್ಟ್ ರಿಲೀಫ್ ಕೊಟ್ಟಿದೆ. ಹಾಗಾದ್ರೆ ಏನಾಗ್ತಾ ಇದೆ, ಈ ಬಗ್ಗೆ ಸ್ಪೆಷಲ್ ರಿಪೋರ್ಟ್ ಎಲ್ಲಿದೆ ನೋಡಿ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಸಂಭವಿಸಿದ ಘನಘೋರ ದುರಂತದ ಭೀಕರತೆ ಬಿಚ್ಚಿಡ್ತಿದೆ ಈ ದೃಶ್ಯ. ಹೀಗೆ ಲಕ್ಷಾಂತರ ಜನ ಸೇರಿದ್ದರಿಂದಲೇ ನೂಕುನುಗ್ಗಲು, ಕಾಲ್ತುಳಿತ ಉಂಟಾಗಿತ್ತು. ಪ್ರಕರಣ ಹಳ್ಳ ಹಿಡಿಸೋಕೆ ಕೇವಲ ಯುಡಿಆರ್ ಅಷ್ಟೇ ದಾಖಲಾಗಿತ್ತು. ಅದ್ಯಾವಾಗ 11 ಜನರ ಸಾವಿಗೆ ಹೊಣೆ ಯಾರು ಅಂತ TV9 ಸುದ್ದಿ ಪ್ರಸಾರ ಮಾಡ್ತೋ, ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಯಿತು. ಮಿಡ್ ನೈಟ್ ಜಂಟಿ ಕಾರ್ಯಾಚರಣೆ ಆರಂಭಿಸಿದ ಪೊಲೀಸರು ಮತ್ತು ಸಿಸಿಬಿ 4 ಆಯೋಜಕರನ್ನ ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಬಂಧಿಸಿದ್ದಾರೆ. ಆರ್ಸಿಬಿ ಮ್ಯಾನೇಜ್ಮೆಂಟ್ನ ಸಿಬ್ಬಂದಿಯಾದ ನಿಖಿಲ್ ಸೋಸಲೆ ಮತ್ತು ಸುಮಂತ್ರನ್ನ ಪೊಲೀಸರು ಬಂಧಿಸಿದ್ದಾರೆ. ಹಾಗೆಯೇ ಡಿಎನ್ಎ ಸಂಸ್ಥೆಯ ಮ್ಯಾನೇಜರ್ ಕಿರಣ್ ಮತ್ತು ಡಿಎನ್ಎ ಸಿಬ್ಬಂದಿ ಸುನಿಲ್ ಮ್ಯಾಥೋ ಎಂಬುವರನ್ನು ಅರೆಸ್ಟ್ ಮಾಡಲಾಗಿದೆ. ಅರೆಸ್ಟ್ ಆಗಿರೋ 4 ಆರೋಪಿಗಳು ಸದ್ಯ ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಯಲ್ಲಿದ್ದಾರೆ. ಘಟನೆ ಬಗ್ಗೆ ತನಿಖಾ ತಂಡ ಪ್ರಾಥಮಿಕ ಮಾಹಿತಿ ಕಲೆ ಹಾಕ್ತಿದೆ. ಡಿಸಿಪಿ ಅಕ್ಷಯ್ ಎಂ ನೇತೃತ್ವದಲ್ಲಿ ವಿಚಾರಣೆ ನಡೆಸುತ್ತಿದ್ದಾರೆ. ಅನುಮತಿ ನಿರಾಕರಿಸಿದ್ರು ಕೂಡ ಪೋಸ್ಟ್ ಹಾಕಿದ್ಯಾಕೆ? ನಿಮಗೆ ಬೇರೆ ಯಾರಾದ್ರೂ ಪೋಸ್ಟ್ ಹಾಕೋಕೆ ಹೇಳಿದ್ರ? ಸ್ಟೇಡಿಯಂನಲ್ಲಿ ಕಾರ್ಯಕ್ರಮ ಫಿಕ್ಸ್ ಮಾಡಿದ್ದು ಯಾವಾಗ? ವಿಕ್ಟರಿ ಪರೇಡ್ ಬಗ್ಗೆ ನೀವು ಹೇಗೆ ನಿರ್ಧಾರ ಕೈಗೊಂಡ್ರಿ? ಟಿಕೆಟ್ ವಿಚಾರದಲ್ಲಿ ತುಂಬಾನೇ ಗೊಂದಲ ಆಗಿದ್ಯಾಕೆ? ಕಾಲ್ತುಳಿತ ದುರಂತದ ಬಗ್ಗೆ ನಿಮಗೆ ಗೊತ್ತಿರೋದು ಏನು? ಹೀಗೆ ಹಲವಾರು ಪ್ರಶ್ನೆಗಳನ್ನ ಮುಂದಿಟ್ಟು ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ. ಪೊಲೀಸರು ಆರೋಪಿಗಳಿಗೆ ಬೋರಿಂಗ್ ಆಸ್ಪತ್ರೆಯಲ್ಲಿ ಮೆಡಿಕಲ್ ಟೆಸ್ಟ್ ಮಾಡಿಸಿದ್ದಾರೆ. ತಪಾಸಣೆ ಬಳಿಕ ಮರಳಿ ಆರೋಪಿಗಳನ್ನ ಕಬ್ಬನ್ ಪಾರ್ಕ್ ಠಾಣೆಗೆ ಕರೆತಂದರು. ಬಳಿಕ ಜಡ್ಜ್ ಮುಂದೆಯೂ ಹಾಜರುಪಡಿಸಿದ್ರು. ನಾಲ್ವರು ಆಯೋಜಕರು ಅರೆಸ್ಟ್ ಆಗ್ತಿದ್ದಂತೆ ಇನ್ನೂ 4 ಬಂಧನದ ಭೀತಿಯಿಂದ ಎಸ್ಕೇಪ್ ಆಗಿದ್ದಾರೆ. ಆರ್ಸಿಬಿ ಮುಖ್ಯಸ್ಥ ರಾಜೇಶ್ ಮೆನನ್ ಇಂದಿರಾನಗರದ ಮನೆಯಿಂದ ನಾಪತ್ತೆಯಾಗಿದ್ದಾರೆ. ಇವರು ಆರ್ಸಿಬಿ ಸೆಲೆಬ್ರೇಷನ್ ಸಂಬಂಧ ಪೋಸ್ಟ್ ಮಾಡ್ತಿದ್ರು. ಇನ್ನು ಆರ್ಸಿಬಿ ಮ್ಯಾಚ್ ಟಿಕೆಟ್ ವ್ಯವಹಾರ, ಸಾಮಾಜಿಕ ಮಾಧ್ಯಮವನ್ನ ನೋಡಿಕೊಳ್ಳುತ್ತಿದ್ದ ಮಜೀದ್ ಕೂಡ ಪರಾರಿಯಾಗಿದ್ದಾರೆ. ಟಿಕೆಟ್ ಪಾಸ್ ನೀಡುವ ಬಗ್ಗೆ ಮಜೀದ್ ಗೊಂದಲ ಮೂಡಿಸಿದ್ರು. ಇಷ್ಟೇ ಅಲ್ಲ, ಕೆಎಸ್ಸಿಎ ಕಾರ್ಯದರ್ಶಿ ಶಂಕರ್, ಖಜಾಂಚಿ ಜಯರಾಮ್ ಕೂಡ ಬಿಳಿ ಫಾರ್ಚುನರ್ ಕಾರಿನಲ್ಲಿ ಕಾಲ್ಕಿತ್ತಿದ್ದಾರೆ. ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿರೋ ಶಂಕರ್ ಮನೆಯಿಂದ ಎಸ್ಕೇಪ್ ಆಗಿದ್ದಾರೆ. ಬಂಧನ ಭೀತಿಯಿಂದ ಎಫ್ಐಆರ್ ರದ್ದುಪಡಿಸುವಂತೆ ಕೆಎಸ್ಸಿಎ ಹೈಕೋರ್ಟ್ ಮೊರೆ ಹೋಗಿದ್ರು. ಅಧ್ಯಕ್ಷ ರಘುರಾಮ್ ಭಟ್, ಕಾರ್ಯದರ್ಶಿ ಎ ಶಂಕರ್, ಖಜಾಂಚಿ ಇಎಸ್ ಜಯರಾಮ್ ಸಲ್ಲಿಸಿದ್ದ ಅರ್ಜಿ ವಿಚಾರಣೆಯು ಹೈಕೋರ್ಟ್ನಲ್ಲಿ ನಡೆಯಿತು. ಹೈಕೋರ್ಟ್ ಏಕಸದಸ್ಯ ಪೀಠದಲ್ಲಿ ನಡೆದ ಅರ್ಜಿ ವಿಚಾರಣೆ ವೇಳೆ ಕೆಎಸ್ಸಿಎಗೆ ತಾತ್ಕಾಲಿಕ ರಿಲೀಫ್ ಸಿಕ್ಕಿದೆ. ಕೆಎಸ್ಸಿಎ ಅಧಿಕಾರಿಗಳ ವಿರುದ್ಧ ಬಲವಂತದ ಕ್ರಮ ಬೇಡ ಎಂದು ಹೈಕೋರ್ಟ್ ಏಕಸದಸ್ಯ ಪೀಠ ಮಧ್ಯಂತರ ಆದೇಶ ಹೊರಡಿಸಿದೆ. 3 ಅರ್ಜಿದಾರರಿಗೆ ಹೈಕೋರ್ಟ್ನಿಂದ ತಾತ್ಕಾಲಿಕ ರಿಲೀಫ್ ಸಿಕ್ಕಿದ್ದು, ವಿಚಾರಣೆಗೆ ಸಹಕರಿಸುವಂತೆ ಅರ್ಜಿದಾರರಿಗೆ ಷರತ್ತು ವಿಧಿಸಿರುವ ಕೋರ್ಟ್ ವ್ಯಾಪ್ತಿ ಬಿಟ್ಟು ತೆರಳದಂತೆ ಷರತ್ತು ಹಾಕಿದೆ. ಕಾಲ್ತುಳಿತ ಪ್ರಕರಣ ಸಂಬಂಧ ತನಿಖೆ ನಡೆಸುತ್ತಿರುವ ಪೊಲೀಸರು ಮತ್ತಿಬ್ಬರು ಕೆಎಸ್ಸಿಎ ಸಿಬ್ಬಂದಿಯನ್ನ ವಶಕ್ಕೆ ಪಡೆದಿದ್ದಾರೆ. ಚಿನ್ನಸ್ವಾಮಿ ಸ್ಟೇಡಿಯಂನ ಕ್ರಿಕೆಟ್ ಕೌಂಟರ್ನಲ್ಲಿ ಕೆಲಸ ಮಾಡುತ್ತಿದ್ದ ಸಿಬ್ಬಂದಿಯನ್ನ ವಶಕ್ಕೆ ಪಡೆದು ಕಬ್ಬನ್ ಪಾರ್ಕ್ ಪೊಲೀಸರು ವಿಚಾರಣೆ ನಡೆಸುತ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.